ಎಲ್ಲರಿಗೂ ನಮಸ್ಕಾರ. ಕೆಂಪು ಚಾಯ್ಗೆ ನಾನು ನಿಂದನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇದ್ದವರೆಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ನಾನು ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ನಾನು ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿ, ಬ್ಯಾಂಗ್ಳೂರು ಸಿಟಿ ಯೂನಿವರ್ಸಿಟಿ, ಬ್ಯಾಂಗ್ಳೂರು ನಾರ್ತ್ ಯೂನಿವರ್ಸಿಟಿ, ಹಾಗೆ ಬೇರೆ ಬೇರೆ ಯೂನಿವರ್ಸಿಟೀಸ್ BSc ಸಿಲೆಬಸ್ ಏನಿದೆಯಲ್ಲ ಅದನ್ನೆಲ್ಲ ನಾನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇವತ್ತಿನ ಎಪಿಸೋಡಲ್ಲಿ ನಾನು ನ್ಯಾಚುರಲ್ ಪ್ರಾಡಕ್ಟ್ಸ್, ಆ್ಯಕ್ಚುಲಿ ಟರ್ಪಿನ್ಸ್ ಇರ್ಬೋದು, ಆಲ್ಕಲಾಯ್ಡ್ಸ್ ಇರ್ಬೋದು, ಕಾರ್ಬೋಹೈಡ್ರೇಟ್ಸ್ ಇರ್ಬೋದು, ಇದನ್ನೆಲ್ಲ ನಾವು ನ್ಯಾಚುರಲ್ ಪ್ರಾಡಕ್ಟ್ಸ್ ವಿಚ್ ಆರ್ ಒಬ್ಟೈನಿಂಗ್ ಇನ್ ನೇಚರಿಂದ ಐಸೋಲೇಟ್ ಮಾಡ್ತಾ ಇರೋದಕ್ಕೆ ನ್ಯಾಚುರಲ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ. ಸೊ ಅದರ ಸೀರೀಸ್ ಮಾಡಿದ್ದೀನಿ. ಇವತ್ತಿನಲ್ಲಿ ಟರ್ಪೀನ್ಸ್ ಅಥವಾ ಟರ್ಪಿನಾಯ್ಡ್ಸ್ ಅಂತ ಏನು ಹೇಳ್ತೀವಲ್ಲ ಅದರದ್ದು ಇವತ್ತು ಇಂಟ್ರೊಡಕ್ಷನ್ನು, ಕ್ಲಾಸಿಫಿಕೇಷನ್ನು, ಯೂಸಸ್ಸು ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ನೀವು ಇದನ್ನೆಲ್ಲ ಈ ಟರ್ಪಿನಾಯ್ಡ್ಸ್ ಎಲ್ಲನೂ ಡೇ ಟು ಡೇ ಲೈಫಲ್ಲಿ ತುಂಬ ಯೂಸ್ ಮಾಡ್ತಾ ಇರ್ತೀರ. ಪುದೀನ ಇರ್ಬೋದು, ಲೆಮನ್ ಗ್ರಾಸ್ ಇರ್ಬೋದು, ಟೀ, ಲೆಮನ್ ಆಯಿಲ್ ಇರ್ಬೋದು, ಇದನ್ನೆಲ್ಲ ನೀವೇನು ಮಾಡ್ತಿರ್ತೀರ ಅಂದರೆ ಬೇರೆ ಬೇರೆ ಕಡೆಗೆ ಯೂಸ್ ಮಾಡ್ತಿರ್ತೀರ. ಸೊ ಕೆಮಿಸ್ಟ್ರಿ ಬಿಹೈಂಡ್ ದಟ್ ಇವತ್ತು ನಾವು ತಿಳ್ಕೊಳ್ಳೋಣ. ಅಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇವು ಅಕರೆನ್ಸ್ ಎಲ್ಲಿ ಕಾಣಿಸ್ಕೊಳ್ಳುತ್ತೆ? ಟರ್ಪಿನಾಯ್ಡ್ಸ್ ಆರ್ ಎ ಕ್ಲಾಸ್ ಆಫ್ ನ್ಯಾಚುರಲಿ ಅಕ್ಕರಿಂಗ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ವೈಡ್ಲಿ ಡಿಸ್ಟ್ರಿಬ್ಯೂಟೆಡ್ ಇನ್ ಪ್ಲಾಂಟ್ ಕಿಂಗ್ಡಮ್. ಸೊ ನ್ಯಾಚುರಲ್ ಅಂದರೆ ನೇಚರಲ್ಲಿ ಸಿಕ್ಕೋ ಅಂಥದಕ್ಕೆ ನ್ಯಾಚುರಲ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ. ಸೊ ಪ್ಲಾಂಟ್ ಕಿಂಗ್ಡಮಲ್ಲಿ ಟರ್ಪಿನಾಯ್ಡ್ಸು ಇರುತ್ತೆ. ಇವು ಆರ್ಗ್ಯಾನಿಕ್ ಕಾಂಪೌಂಡು. ದೇ ಅಕ್ಕರ್ ವೈಡ್ಲಿ ಇನ್ ಲೀವ್ಸ್, ಫ್ರೂಟ್ಸ್ ಆಫ್ ಹೈಯರ್ ಪ್ಲಾಂಟ್, ಸಿಟ್ರಸ್ ಆ್ಯಂಡ್ ಎಕಲಪ್ಟಸ್. ಸೊ ಯೂಶಲಿ ಪ್ಲಾಂಟ್ ಕಿಂಗ್ಡಮಲ್ಲಿ ಅದು ಬೇರಲ್ಲಿರ್ಬೋದು, ಕಾಂಡದಲ್ಲಿರ್ಬೋದು, ಎಲೆಗಳಲ್ಲಿರ್ಬೋದು, ಫ್ರೂಟ್ಸಲ್ಲಿರ್ಬೋದು, ಎಲ್ಲ ಕಡೆಗೂ ಇರ್ತಾ ಹೋಗುತ್ತೆ. ಇದನ್ನು ಹೆಂಗೆ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅಂದರೆ ಸ್ಟೀಮ್ ವೋಲಟೈಲ್ ಇರ್ತವೆ. ಸ್ಟೀಮ್ ಡಿಸ್ಟಿಲೇಷನ್ ಮಾಡಿ ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನಲ್ಲಿ ಇದನ್ನು ನಾವು ಹೊರಗಡೆ ತೆಗಿತಾ ಹೋಗ್ತೀವಿ. ದೇ ಆರ್ ಸ್ಟೀಮ್ ವೋಲಟೈಲ್ ಸಬ್ಸ್ಟೆನ್ಸಸ್ ವಿಚ್ ಗಿವ್ ಪ್ಲಾಂಟ್ ಫ್ಲವರ್ಸ್ ದೇರ್ ಫ್ರಾಗ್ರೆನ್ಸ್. ಈಗ ನೀವು ಕೆಲವೊಂದು ಗಿಡಗಳನ್ನ ಮುಟ್ಟಿದ್ರೆ ಅದಕ್ಕೆ ತಂದೆ ಆದಂಥ ಫ್ರಾಗ್ರೆನ್ಸ್ ಇರುತ್ತೆ, ಫ್ಲೇವರ್ ಇರುತ್ತೆ. ಅದೇ ಥರ ಲೆಮನ್ ಗ್ರಾಸ್ ಇರ್ಬೋದು, ತುಳಸಿ ಇರ್ಬೋದು, ಪುದೀನ ಇರ್ಬೋದು, ಇದಕ್ಕೆ ತಂದೆ ಆದಂಥ ಫ್ರಾಗ್ರೆನ್ಸ್ ಇರುತ್ತೆ. ಅದು ದಟ್ ಈಸ್ ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ಎ ಆರ್ಗ್ಯಾನಿಕ್ ಕಾಂಪೌಂಡ್. ದಟ್ ಆರ್ಗ್ಯಾನಿಕ್ ಕಾಂಪೌಂಡ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಎ ಟರ್ಪಿನಾಯ್ಡ್ಸ್ ಅಂತ. ಸೊ ಹಾಗಾಗಿ ಅದಕ್ಕೆ ಫ್ಲೇವರ್ ಇರೋದ್ರಿಂದ, ಫ್ರಾಗ್ರೆನ್ಸ್ ಇರೋದಕ್ಕೋಸ್ಕರ ಪರ್ಫ್ಯೂಮರಿ ಅಥವಾ ಫುಡ್ ಫ್ಲೇವರಿಂಗ್ಗೆ, ಮೆಡಿಸಿನ್ಸಲ್ಲಿ ಅದನ್ನು ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ಅದನ್ನು ಹೇಗೆ ಐಸೋಲೇಟ್ ಮಾಡ್ತಾರೆ ಅಂದರೆ ಸ್ಟೀಮ್ ಡಿಸ್ಟಿಲೇಷನ್. ಬಿಕಾಸ್ ಅದ್ರದ್ದು ಬಾಯ್ಲಿಂಗ್ ಪಾಯಿಂಟ್, ಮೆಲ್ಟಿಂಗ್ ಪಾಯಿಂಟ್ ತುಂಬ ಕಡಿಮೆ ಇರೋದಕ್ಕೋಸ್ಕರ ಸ್ಟೀಮ್ ಡಿಸ್ಟಿಲೇಷನ್ ಮಾಡಿ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾ ಹೋಗ್ತಾರೆ. ಜೊತೆಗೆ ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ಪ್ರೋಸೆಸ್ಸಲ್ಲಿ ಅದನ್ನು ನಾವು ಹೊರಗಡೆ ಹೋಗ್ತೀವಿ. ಟರ್ಪಿನ್ಸ್ ಆರ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್, ದೇರ್ ಆಕ್ಸಿಜನೇಟೆಡ್ ಡೆರಿವೇಟಿವ್ಸ್. ಅಂದರೆ ಟರ್ಪಿನ್ಸಲ್ಲಿ ಅಂತಂದರೆ ಏನಾಗಿರುತ್ತೆ, ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಇರುತ್ತೆ. ಜೊತೆಗೆ ಆಲ್ಕೋಹಾಲ್ಸ್ ಇರ್ಬೋದು, ಆಲ್ಡಿಹೈಡ್ಸ್ ಇರ್ಬೋದು, ಕೀಟೋನ್ಸ್ ಇರ್ಬೋದು. ಸೊ ಅಂಥದಕ್ಕೆ ನಾವೇನಂತ ಕರಿತೀವಿ? ಕ್ಯಾಂಫಸ್ ಅಂತ ಕರಿತೀವಿ. ಟರ್ಪಿನ್ಸು ಮತ್ತು ಕ್ಯಾಂಫಸ್ ಕಲೆಕ್ಟಿವ್ಲಿ ಕಾಲ್ಡ್ ಆಸ್ ಟರ್ಪಿನಾಯ್ಡ್ಸ್. ಟರ್ಪಿನ್ಸ್ ಅಂತ ಅಂದ್ರೇನು? ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್. ಅವ್ರ ಜೊತೆಗೆ ಅದರದ್ದು ಆಕ್ಸಿಜನೇಟೆಡ್ ಡೆರಿವೇಟಿವ್ಸ್ ಏನಾದರೂ ಇತ್ತು ಅಂದರೆ ಅಂಥದ್ದನ್ನು ಕ್ಯಾಂಫರ್ಸ್ ಅಂತೀವಿ. ಟರ್ಪಿನ್ಸು ಮತ್ತು ಕ್ಯಾಂಫಸ್ ಎರಡೂ ಸೇರಿಕೊಂಡಾಗ ನಮಗೆ ಅದನ್ನು ಟರ್ಪಿನಾಯ್ಡ್ಸ್ ಅಂತ ಕರಿತೀವಿ. ಇದು ಎಲ್ಲಿಂದ ಒರಿಜಿನೇಟ್ ಆಯಿತು ಈ ಪದ ಅಂತಂದರೆ ಟರ್ಪಂಟೈನ್. ನೀವು ಕೇಳಿರ್ಬೋದು, ಟರ್ಪಂಟೈನ್ ಆಯಿಲ್ ಅಂತ ಕೇಳಿರ್ಬೋದು. ಪೇಂಟ್ಗಳೆಲ್ಲ ಇರುತ್ತಲ್ಲ, ಅಲ್ಲಿ ನೀವು ಟರ್ಪಂಟೈನ್ ಅಂತ ವರ್ಡ್ನ ಕೇಳಿರ್ತೀರಿ. ವೆನ್ ಟರ್ಪಿನ್ಸ್ ಆರ್ ಮಾಡಿಫೈಡ್ ಕೆಮಿಕಲಿ ಸಚ್ ಆಸ್ ಬೈ ಆಕ್ಸಿಡೇಷನ್ or rearrangement of a carbon skeleton, the resulting compound are called as terpenoids. So terpenes, terpenoids difference ಗೊತ್ತಿರಬೇಕು. ಎರಡೂ ನ್ಯಾಚುರಲ್ ಪ್ರಾಡಕ್ಟೇ. ದೇ ಗೋಯಿಂಗ್ ಟು ಎಕ್ಸ್ಟ್ರಾಕ್ಟ್ ಫ್ರಮ್ ದಿ ನೇಚರ್, ಫ್ರಮ್ ದಿ ಪ್ಲಾಂಟ್ ಕಿಂಗ್ಡಮ್. ಲೀವ್ಸಲ್ಲಿರ್ಬೋದು, ರೂಟ್ಸಲ್ಲಿರ್ಬೋದು, ಫ್ರೂಟ್ಸಲ್ಲಿಂದ ನಾವು ಅದನ್ನು ಹೊರಗಡೆ ತೆಗಿತೀವಿ. ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಇದ್ದರೆ ಟರ್ಪೀನ್ಸ್ ಅಂತ ಕರಿತೀವಿ. ಅದರದ್ದು ಆಲ್ಕೋಹಾಲ್ಸು, ಆಲ್ಡಿಹೈಡು, ಕೀಟೋನ್ಸ್ ಡೆರಿವೇಟಿವ್ಸ್ ಆದರೆ ಅದನ್ನು ಕ್ಯಾಂಫಸ್ ಅಂತ ಕರಿತೀವಿ. ಇವೆರಡೂ ಸೇರಿಕೊಂಡಾಗ ನಾವು ಟರ್ಪಿನಾಯ್ಡ್ಸ್ ಅಂತ ಹೇಳ್ತೀವಿ. ಸೊ ಟರ್ಪಿನಾಯ್ಡ್ಸ್ ಯಾವ್ಯಾವ ಎಲಿಮೆಂಟ್ಸ್ ಇರುತ್ತೆ ಅಂದರೆ ಕಾರ್ಬನ್ ಇರುತ್ತೆ, ಹೈಡ್ರೋಜನ್ ಇರುತ್ತೆ. ಅಲಾಂಗ್ ವಿತ್ ದಟ್ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಎ ಆಕ್ಸಿಜನ್ ಇರುತ್ತೆ, ಐದರ್ ಇನ್ ದಿ ಫಾರ್ಮ್ ಆಫ್ ಎನ್ ಆಲ್ಕೋಹಾಲ್, ಆಲ್ಡಿಹೈಡ್ ಆರ್ ಕೀಟೋನ್ಸ್. ಟರ್ಪಿನಾಯ್ಡ್ಸ್ ಅಂತಂದರೆ ಇಟ್ಸ್ ಎ ಮಿಕ್ಸ್ಚರ್ ಆಫ್ ಕ್ಯಾಂಫರ್ಸ್ ಆ್ಯಂಡ್ ಟರ್ಪೀನ್ಸ್. ಕಾಮನ್ ಎಸೆನ್ಷಿಯಲ್ ಆಯಿಲ್ಸ್ ಆ್ಯಂಡ್ ದೇರ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆರ್. ಸೊ ನಾನು ಹೇಳಿದಂಗೆ ನೇಚರಲ್ಲಿ ಸಿಗೋದಕ್ಕೋಸ್ಕರ ಕಾರ್ಡಿಮಮ್ ಆಯಿಲ್ ಇದೆ, ಅದಕ್ಕೆ ಟರ್ಪಿನಾಯ್ಡ್ ಅಂತ ಹೇಳ್ತೀವಿ. ರೋಸ್ ಆಯಿಲಿ ಜೆನಿರ್ ಆಯಿಲ್ ಇದೆ, ಕ್ಯಾಂಫರ್ ಆಯಿಲಿ ಕ್ಯಾಂಫರ್ ಇದೆ, ಲೆಮನ್ ಗ್ರಾಸ್ ಆಯಿಲ್ನಲ್ಲಿ ಸಿಟ್ರಾಲ್ ಇದೆ, ಪೆಪರ್ಮೆಂಟ್ ಆಯಿಲಲ್ಲಿ ಮೆಂತಾಲ್ ಇದೆ, ಟರ್ಪಂಟೈನ್ ಆಯಿಲಲ್ಲಿ ಪೈನ್ ಇದೆ. ಸೊ ಹಾಗೆ ತಂದೆ ಆದಂಥ ಪ್ಲ್ಯಾಂಟು ತಂದೆ ಆದಂಥ ಸ್ಮೆಲ್ ಇರುತ್ತೆ. ದಟ್ ಸ್ಮೆಲ್ ಇಸ್ ಬಿಕಾಸ್ ಆಫ್ ಡಿಫ್ರೆಂಟ್ ಕಾನ್ಸ್ಟಿಟ್ಯೂಯೆಂಟ್ ದಟ್ ಈಸ್ ಪ್ರೆಸೆಂಟ್. ಸೊ ನೀವು ಏನು ಎಸೆನ್ಷಿಯಲ್ ಆಯಿಲ್ಸ್ ಅಂತ
ನೀವು ಫ್ರಾಗ್ರೆನ್ಸ್ಗಳಲ್ಲೆಲ್ಲ ಯೂಸ್ ಮಾಡ್ತೀರಾ, ಸ್ಪ್ರೇಗಳಿರ್ಬೋದು, ಸೆಂಟ್ ಇರ್ಬೋದು, ಅಲ್ಲೆಲ್ಲ ಯೂಸ್ ಮಾಡ್ತಿರಲ್ಲ, ಎಲ್ಲೆಲ್ಲಿ ನ್ಯಾಚುರಲ್ ಅಂತ ಹೇಳ್ತಾರಲ್ಲ ಅಲ್ಲೆಲ್ಲನೂ ನಿಮಗೆ ಈ ಕೆಲಸ ಇರ್ತಾ ಹೋಗ್ತವೆ. Terpenoids are hydrocarbons of the plant origin, have the general formula C5H8N. ಇದನ್ನು ಪಾಲಿಮರ್ ಅಂತ ಕನ್ಸಿಡರ್ ಮಾಡ್ಕೋಬಹುದು. ಅದರಲ್ಲಿ ಮಾನೋಮರ್ ಯೂನಿಟ್ ಯಾವುದು ಅಂದರೆ C5H8 ಇದೆ. ಅಂಡ್ ದೇರ್ ಆಕ್ಸಿಜನೇಟೆಡ್ ಅಂಡ್ ಡಿಆಕ್ಸಿಜನೇಟೆಡ್ ಡೆರಿವೇಟಿವ್ಸ್ ಇರಬಹುದು. ಟರ್ಪಿನಾಯ್ಡ್ಸ್ ಆರ್ ರಿಗಾರ್ಡೆಡ್ ಇಸ್ ಡೆರಿವೇಟಿವ್ಸ್ ಆಫ್ ಪಾಲಿಮರ್ಸ್ ಆಫ್ ಐಸೋಪ್ರೀನ್. C5H8 ಏನಿದೆಯಲ್ಲ ಅದನ್ನು ನಾವೇನಂತ ಕರಿತೀವಿ, ಐಸೋಪ್ರೀನ್ ಅಂತ ಕರಿತೀವಿ. ಐಸೋಪ್ರೀನ್ದು ಫಾರ್ಮುಲಾ ಏನಿದೆ ಅಂದರೆ CH2CH ಸಿಂಗಲ್ ಬಾಂಡ್ CH ಡಬಲ್ ಬಾಂಡ್ CH2 ಇದೆ. ಸೊ ನಾವು ಇದಕ್ಕೆ ಏನಂತ ಕರಿತೀವಿ, ಐಸೋಪ್ರೀನ್ ಅಂತ ಕರಿತೀವಿ. ಮೀಥೈಲ್ ಐಸೋಪ್ರೀನ್ ಇರುತ್ತೆ ನಿಮಗೆ, ಅದಕ್ಕೆ ನಾವೇನಂತ ಕರಿತೀವಿ, ಅದು ಪಾಲಿಮರ್ ಮಾನೋಮರ್ ಆಯಿತು ಅಂದರೆ ಅಂಥ ಕಾಂಪೌಂಡ್ಸ್ಗೆ ನಾವೇನಂತ ಕರಿತೀವಿ, ಟರ್ಪೀನ್ಸ್ ಅಂತ ಕರಿತೀವಿ. ಅಥವಾ ದ ಸ್ಕೆಲಿಟನ್ ಸ್ಟ್ರಕ್ಚರ್ ಆಫ್ ಆಲ್ ದಿ ಟರ್ಪಿನಾಯ್ಡ್ಸ್ ಆರ್ ಮೇಡ್ ಅಪ್ ಆಫ್ ಐಸೋಪ್ರೀನ್ ಯೂನಿಟ್ಸ್, ಹೆನ್ಸ್ ದೇ ಆರ್ ಕಾಲ್ಡ್ ಆಸ್ ಐಸೋಪ್ರಿನಾಯ್ಡ್ಸ್, ಐಸೋಪ್ರೀನ್ ಆಯಿಲ್ಸ್ ಅಂತಲೂ ಕರೀತಾರೆ ಅದನ್ನು. ಸೊ ಟರ್ಪಿನಾಯ್ಡ್ಸಲ್ಲಿ ಮೇಜರಾಗಿ ಏನಿರುತ್ತೆ, ಐಸೋಪ್ರೀನ್ ಯೂನಿಟ್ ಇರುತ್ತೆ. ವಾಟ್ ಈಸ್ ದಟ್ ಐಸೋಪ್ರೀನ್ ಯೂನಿಟ್? CH2 ಡಬಲ್ ಬಾಂಡ್ CH ಸಿಂಗಲ್ ಬಾಂಡ್ CH ಡಬಲ್ ಬಾಂಡ್. ಸೊ 1,3-ಬ್ಯೂಟಾ ಡೈಯಿನ್ಗೆ ನಾವೇನಂತ ಕರಿತೀವಿ, ಐಸೋಪ್ರೀನ್ ಅಂತ ಕರಿತೀವಿ. C5H8 ಇರುತ್ತೆ. ಸೊ ಅಂಥ ಕಾಂಪೌಂಡ್ಗೆ ನಾವೇನಂತ ಕರಿತೀವಿ, ಟರ್ಪಿನಾಯ್ಡ್ಸ್ ಅಂತ ಕರಿತೀವಿ. ಅದು ಮಾನೋಮರ್ ಯೂನಿಟ್ ಅಂಥದ್ದು ಇದ್ದಾಗ ನಾವೇನಂತ ಹೇಳ್ತೀವಿ, ಪಾಲಿಮರ್ಗೆ ನಾವೇನಂತ ಕರಿತೀವಿ, ಟರ್ಪಿನಾಯ್ಡ್ಸ್. ಐಸೋಪ್ರೀನ್ ಇಸ್ ಕಾಮನ್ ನೇಮ್ ಏನು ಅಂದರೆ 2-methyl-buta-1,3-ಡೈಯಿನ್ಗೆ ನಾವು ಐಸೋಪ್ರೀನ್ ಅಂತ ಹೇಳ್ತೀವಿ. 1 ಐಸೋಪ್ರೀನ್ ಯೂನಿಟ್ ಕಂಟೈನ್ಸ್ 5 ಕಾರ್ಬನ್ ಆಟಮ್. ಇಲ್ಲಿ ಬರ್ದಾಗ ನೋಡಿ, CH2 ಡಬಲ್ ಬಾಂಡ್ CH3 ಸಿಂಗಲ್ ಬಾಂಡ್ CH ಡಬಲ್ ಬಾಂಡ್ CH2. ಮೀಥೈಲ್ 2-methyl-buta-1,3-ಡೈಯಿನ್ಗೆ ನಾವೇನಂತ ಕರಿತೀವಿ, ಐಸೋಪ್ರೀನ್ ಅಂತ ಕರಿತೀವಿ. ಆ ಸ್ಟ್ರಕ್ಚರ್ ನಿಮಗೆ ಈ ರೀತಿಯ ಇರುತ್ತೆ. ಸೊ ಐಸೋಪ್ರೀನ್ ರೂಲ್ ಏನು ಹೇಳುತ್ತೆ ಅಂದರೆ, ಐಸೋಪ್ರೀನ್ ಯೂನಿಟ್ಸ್ ಆರ್ ಜಾಯಿಂಡ್ ಇನ್ ಟರ್ಪಿನಾಯ್ಡ್ಸ್ ವಯಾ ಹೆಡ್ ಆ್ಯಂಡ್ ಟೈಲ್ ಫ್ಯಾಷನ್. ಸೊ ನಿಮ್ಗೆ ಏನು ಹೇಳಿದೆ ನಾನು, ಮಾನೋಮರ್ ಯೂನಿಟ್ ಆಫ್ ದಿ ಟರ್ಪಿನಾಯ್ಡ್ಸ್ ಯಾವುದು ಅಂದರೆ ಐಸೋಪ್ರೀನ್ ಅಂತ ಹೇಳಿದೆ. ಐಸೋಪ್ರೀನಲ್ಲಿ ಏನಾಗುತ್ತೆ ಅಂದರೆ, ಅಕಾರ್ಡಿಂಗ್ ಟು ಐಸೋಪ್ರೀನ್ ರೂಲ್ ಏನಾಗುತ್ತೆ, ಟರ್ಪಿನಾಯ್ಡ್ ಫಾರ್ಮೇಷನ್ ಆಗಬೇಕಾದ್ರೆ n ನಂಬರ್ ಆಫ್ ಐಸೋಪ್ರೀನ್ ಯೂನಿಟ್ಸ್ ದೇ ಕಂಬೈನ್ ಟುಗೆದರ್. ಹೌ ದೇ ಗೋಯಿಂಗ್ ಟು ಕಂಬೈನ್? ದೇ ಗೋಯಿಂಗ್ ಟು ಕಂಬೈನ್ ವಯಾ ಹೆಡ್ ಆ್ಯಂಡ್ ಟೈಲ್. ಒಂದರದ್ದು ಹೆಡ್ಡು, ಇನ್ನೊಂದು ಟೈಲು, ಇನ್ನೊಂದರದ್ದು ಟೈಲು, ಇನ್ನೊಂದರದ್ದು ಹೆಡ್. ಆ ರೀತಿಯಾಗಿ ಅವೇನಾಗ್ತಾ ಹೋಗ್ತವೆ, ಕಂಬೈನ್ ಆಗ್ತಾ ಹೋಗುತ್ತೆ. ಹೆಡ್ ಟು ಟೈಲ್ ಫ್ಯಾಷನಲ್ಲಿ ಕಂಬೈನ್ ಆಗ್ತಾ ಹೋಗುತ್ತೆ. ಅದು ಆ ರೂಲ್ಗೆ ನಾವೇನಂತ ಕರಿತೀವಿ, ಐಸೋಪ್ರೀನ್ ರೂಲ್ ಅಂತ ಕೇಳ್ತೀವಿ. ಇದನ್ನು 2 ಮಾರ್ಕ್ಸ್ಗೆ ಕೇಳ್ತಾರೆ. ಎಕ್ಸ್ಪ್ಲೈನ್ ದಿ ಐಸೋಪ್ರೀನ್ ರೂಲ್ ಇನ್ ಟರ್ಪೀನ್ಸ್ ಅಥವಾ ಟರ್ಪಿನಾಯ್ಡ್ಸ್ ಅಂತ ಕೇಳ್ತಾರೆ. ಐಸೋಪ್ರೀನ್ ಯೂನಿಟ್ ಇಸ್ ದಿ ಬೇಸಿಕ್ ಯೂನಿಟ್ ಆಫ್ ಎನಿ ಟರ್ಪಿನಾಯ್ಡ್. ಅರೆ ಮಾನೋಮರ್ ಯೂನಿಟ್ ಆಫ್ ದಿ ಟರ್ಪಿನಾಯ್ಡ್. ಸೇ ದೇ ಗೋಯಿಂಗ್ ಟು ಜಾಯಿನ್ ಟುಗೆದರ್ ಟು ಫಾರ್ಮ್ ಎ ಪಾಲಿಮರ್ ಇನ್ ಎ ಹೆಡ್ ಆ್ಯಂಡ್ ಟೈಲ್ ಫ್ಯಾಷನ್. ಸೊ ಆ ರೂಲ್ಗೆ ನಾವೇನಂತ ಕರಿತೀವಿ, ಐಸೋಪ್ರೀನ್ ರೂಲ್ ಅಂತ ಹೇಳ್ತೀವಿ. ಇದು ಜನರಲ್ ಆಗುವಂಥದ್ದು. ಬಟ್ ಕೆಲವೊಂದು ಕಡೆ ಏನಾಗುತ್ತೆ ಅಂದರೆ ಇದು ವೈಲೇಷನು ಆಗ್ಬೋದು. ಫಾರ್ ಎಕ್ಸಾಂಪಲ್ ಕೆರಟನಾಯ್ಡ್ಸ್ನ ತೊಗೊಂಡ್ರೆ ಅಲ್ಲಿ ಹೆಡ್ ಟು ಟೈಲ್ ಆಗಲ್ಲ, ಟೈಲ್ ಟು ಟೈಲ್ ಇದಾಗ್ತಾ ಹೋಗುತ್ತೆ. ಬಟ್ ವಾಟ್ ಎವರ್ ಇಟ್ ಈಸ್, ಇದನ್ನ ಥರ್ಮಲ್ ಡಿಕಂಪೋಸಿಷನ್ ಮಾಡಿದಾಗ, ಟರ್ಪಿನಾಯ್ಡ್ಸ್ನ ಥರ್ಮಲ್ ಡಿಕಂಪೋಸಿಷನ್ ಮಾಡಿದಾಗ ನಿಮಗೆ ಸಿಂಪಲ್ ಯೂನಿಟ್ ಬರೋ ಅಂಥದ್ದು ಯಾವುದು ಅಂದರೆ ಐಸೋಪ್ರೀನ್ ಯೂನಿಟ್ ವಿಲ್ ಬಿ ಒನ್ ಆಫ್ ದಿ ಯೂನಿಟ್. ಸೊ ಹಾಗಾಗಿ ಬೇಸಿಕ್ ಯೂನಿಟ್ ಯಾವುದು ಎಲ್ಲ ಟರ್ಪಿನಾಯ್ಡ್ಸ್ಗೆ ಅಂದರೆ ಐಸೋಪ್ರೀನ್ ಇರುತ್ತೆ. ಸೊ ಅದನ್ನು ಯಾವ ರೀತಿ ಕ್ಲಾಸಿಫಿಕೇಶನ್ ಮಾಡ್ತೀವಿ? ಅಗೇನ್ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ಐಸೋಪ್ರೀನ್ ಯೂನಿಟ್. ಅದರಲ್ಲಿ ಯಾವ ಥರ ಐಸೋಪ್ರೀನ್ ಯೂನಿಟ್ ಇದೆ ಅನ್ನೋದ್ರ ಮೇಲೆ ಅದನ್ನು ನಾವು ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ. ಮಾನೋಟರ್ಪೀನ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಮಿನಿಮಮ್ 2 ಐಸೋಪ್ರೀನ್ ಯೂನಿಟ್ ಇರುತ್ತೆ. C5H8 ಇದ್ರೆ ನಾವೇನಂತ ಕರಿತೀವಿ, ಐಸೋಪ್ರೀನ್ ಅಂತ ಕರಿತೀವಿ. 2 ಇರೋದಕ್ಕೋಸ್ಕರ ಅದರ ಫಾರ್ಮುಲಾ ಏನಾಗುತ್ತೆ ಅಂದರೆ C10H16 ಆಗುತ್ತೆ. ಎಕ್ಸಾಂಪಲ್ ಯಾವುದು ಅಂದರೆ ಸಿಟ್ರಾಲ್. ಗಿವನ್ ಎಕ್ಸಾಂಪಲ್ ಫಾರ್ ಮಾನೋಟರ್ಪೀನ್ಸ್ ಅಂದರೆ ಎಕ್ಸಾಂಪಲ್ ಏನಾಗುತ್ತೆ, ಸಿಟ್ರಾಲ್ ಆಗುತ್ತೆ. 2 ಐಸೋಪ್ರೀನ್ ಯೂನಿಟ್ಟು ಹೆಡ್ ಟು ಟೈಲ್ ಫ್ಯಾಷನಲ್ಲಿ ಲಿಂಕ್ ಆಗಿದ್ರೆ ಅವಾಗ ಅದನ್ನು ನಾವೇನಂತ ಕರಿತೀವಿ, ಮಾನೋಟರ್ಪೀನ್ಸ್ ಅಂತ ಕರಿತೀವಿ. ಅದೇ 3 ಐಸೋಪ್ರೀನ್ ಯೂನಿಟ್ ಜಾಯಿನ್ ಆದರೆ ಅವಾಗ ಅದನ್ನು ಏನಂತ ಕರಿತೀವಿ, ಸಿಸ್ಕ್ಯೂಟರ್ಪೀನ್ಸ್ ಅಂತ ಕರಿತೀವಿ. C15H24 ಜಿಂಜಿಬರಿನ್ ಇಸ್ ಅನ್ ಎಕ್ಸಾಂಪಲ್. ಆ ಥರ ಡೈಟರ್ಪೀನ್ಸ್ ಅಂತ ಕರಿತೀವಿ. ಇಲ್ಲಿ ನೆನ್ಪಿಟ್ಕೋಬೇಕು, ಡೈ ಅಂದ ತಕ್ಷಣ ನಾವೇನು ಅಂದ್ಕೊಳ್ತೀವಿ, 2 ಅಂತ ಅಂದ್ಕೊಳ್ತೀವಿ. ಆದರೆ ಇಲ್ಲೇನಾಗ್ತಿದೆ, ಡೈಟರ್ಪೀನ್ಸ್ ಅಂತಂದರೆ 4 ಐಸೋಪ್ರೀನ್ ಯೂನಿಟ್ ಇರುತ್ತೆ. ವಿಟಮಿನ್ ಎ ಇಸ್ ಅನ್ ಎಕ್ಸಾಂಪಲ್. C20H32 ಮಾಲಿಕ್ಯುಲರ್ ಫಾರ್ಮುಲಾ. ಹಂಗೆ ಟೈಟರ್ಪೀನ್ಸ್ ಅಂತಂದರೆ ಒಂದು ಟರ್ಪೀನ್ಗೆ 2 ಬೇಕೇ ಬೇಕು. ಯಾಕಂದರೆ ಒಂದು ಐಸೋಪ್ರೀನ್ ಯೂನಿಟಲ್ಲಿ ಇಟ್ ಕೆನಾಟ್ ಬಿ ಕನ್ಸಿಡರ್ ಆಸ್ ಎ ಟರ್ಪೀನ್ಸ್.
ಸೊ ಮಿನಿಮಮ್ ಎಷ್ಟಿರಬೇಕು, 2 ಇರಲೇಬೇಕು. ಸೊ 2 ಮಿನಿಮಮ್ ಇದೆ ಅಂದರೆ ಡೈಟರ್ಪೀನ್ಸ್ ಅಂದರೆ ಏನಾಗುತ್ತೆ, 4 ಐಸೋಪ್ರೀನ್ ಇರುತ್ತೆ. ಟ್ರೈಟರ್ಪೀನ್ ಅಂತಂದರೆ 6 ಐಸೋಪ್ರೀನ್ ಯೂನಿಟ್ ಇರುತ್ತೆ. ಅದೇ ಥರ ಟೆಟ್ರಾ ಅಂತಂದರೆ 8 ಐಸೋಪ್ರೀನ್ ಯೂನಿಟ್ ನಿಮಗೆ ಇರ್ತಾ ಹೋಗುತ್ತೆ. ಅದೇ ಥರ ಪಾಲಿಟರ್ಪಿನ್ಸು ಇರ್ಬೋದು. ಫಾರ್ ಎಕ್ಸಾಂಪಲ್ ಇನ್ ದಿ ಕೇಸ್ ಆಫ್ ದಿ ನ್ಯಾಚುರಲ್ ರಬ್ಬರ್ C5H8 n ಟೈಮ್ಸ್ ಆಗುತ್ತೆ, ಅದನ್ನು ನಾವು ನ್ಯಾಚುರಲ್ ರಬ್ಬರ್ ಅಂತ ಹೇಳ್ತೀವಿ. ಸೊ ಬೇಸ್ಡ್ ಆನ್ ದಿ ನಂಬರ್ ಆಫ್ ಐಸೋಪ್ರೀನ್ ಯೂನಿಟ್ ಅದನ್ನು ನಾವೇನು ಮಾಡ್ತೀವಿ ಅಂತಂದರೆ ಕ್ಲಾಸಿಫೈ ಮಾಡ್ತೀವಿ ಆಸ್ ಮಾನೋ, ಸಿಸ್ಕ್ಯೂ, ಡೈ, ಟ್ರೈ, ಟೆಟ್ರಾ ಆ್ಯಂಡ್ ಪಾಲಿಟರ್ಪಿನ್ಸ್ ಅಂತ. ಒಂದು ಟರ್ಪೀನಲ್ಲಿ 2 ಐಸೋಪ್ರೀನ್ ಯೂನಿಟ್ ನಿಮಗೆ ಇರುತ್ತೆ. ಈಚ್ ಕ್ಲಾಸ್ ಆರ್ ಫರ್ದರ್ ಡಿವೈಡೆಡ್ ಇಂಟು ಸಬ್ ಕ್ಲಾಸ್ ಅಕಾರ್ಡಿಂಗ್ ಟು ದಿ ನಂಬರ್ ಆಫ್ ರಿಂಗ್ಸ್ ಪ್ರೆಸೆಂಟ್ ಇನ್ ದಿ ಸ್ಟ್ರಕ್ಚರ್. ಅದು ಓಪನ್ ಚೈನ್ ಇರ್ಬೋದು, ಇಲ್ಲಾಂದರೆ ಕ್ಲೋಸ್ಡ್ ಚೈನ್ ಇರ್ಬೋದು. ಓಪನ್ ಚೈನ್ ಇತ್ತು ಅಂತಂದರೆ ಅಸೈಕ್ಲಿಕ್ ಅಂತೀವಿ, ಕ್ಲೋಸ್ಡ್ ಚೈನ್ ಇತ್ತು ಅಂದರೆ ಸೈಕ್ಲಿಕ್ ಅಂತ ಅದನ್ನು ನಾವು ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ. ಅಸೈಕ್ಲಿಕ್ ಟರ್ಪಿನಾಯ್ಡ್ಸ್ ಇರ್ಬೋದು. ಎಕ್ಸಾಂಪಲ್ಲು ಸಿಟ್ರಾಲ್, ಓಪನ್ ಸ್ಟ್ರಕ್ಚರ್ ಇರುತ್ತೆ, ಕ್ಲೋಸ್ಡ್ ರಿಂಗ್ ಸ್ಟ್ರಕ್ಚರ್ ಯಾವುದೂ ಇರೋದಿಲ್ಲ. ಅದೇ ಮಾನೋಸೈಕ್ಲಿಕ್ ಟರ್ಪಿನ್ಸ್ ಅಂತಂದರೆ ಒಂದು ರಿಂಗ್ ಇರುತ್ತೆ, ಅಂಥದಕ್ಕೆ ನಾವು ಮಾನೋಸೈಕ್ಲಿಕ್ ಟರ್ಪಿನಾಯ್ಡ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಮೆಂಥಾಲ್. ಅದೇ ರೀತಿ 2 ಇತ್ತು ಅಂತಂದರೆ ಅವಾಗೆ ಬೈಸೈಕಲ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ಲು ಕ್ಯಾಂಫರ್. ಟ್ರೈಸೈಕ್ಲಿಕ್ ಅಂದರೆ 3 ಇತ್ತು ಅಂತಂದರೆ ಅವಾಗ ಟ್ರೈಸೈಕ್ಲಿಕ್ ಅಂತೀವಿ. 4 ಇತ್ತು ಅಂತಂದರೆ ಅವಾಗ ಅದಕ್ಕೆ ನಾವು ಟೆಟ್ರಾಸೈಕ್ಲಿಕ್ ಅಂತ ಹೇಳ್ತೀವಿ. ಜೊತೆ ಓಪನ್ ಚೈನ್ ಇತ್ತು ಅಂದ್ರೇನು, ಐಸೋಪ್ರೀನ್ ಯೂನಿಟ್ ಇದೆ, ಎಷ್ಟು ಐಸೋಪ್ರೀನ್ ಯೂನಿಟ್ ಇದೆಯಲ್ಲ ಅದ್ರ ಮೇಲೆ ನಾವೇನು ಹೇಳ್ತೀವಿ, ಮಾನೋಸೈಕ್ಲಿಕ್, ಮಾನೋ, ಬೈ, ಟ್ರೈ ಅಂತ ಹೇಳ್ತೀವಿ. ಸೈಕ್ಲಿಕ್ ಇದ್ದರೆ ಸೈಕ್ಲಿಕ್ ಅಂತೀವಿ, ಸೈಕ್ಲಿಕ್ ಇಲ್ಲ ಅಂದರೆ ಅಸೈಕ್ಲಿಕ್ ಅಂತ ನಾವು ಅದನ್ನು ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ. ಸೊ ಆ ಥರ ಕೆಲವೊಂದು ಎಕ್ಸಾಂಪಲ್ಸ್ನ ನೋಡ್ತಾ ಹೋಗೋಣ. ಮಾನೋಸೈಕ್ಲಿಕ್ ಮಾನೋಟರ್ಪಿನಾಯ್ಡ್ನ ನೋಡೋಣ. ಮಾನೋಟರ್ಪಿನಾಯ್ಡ್ ಅಂತಂದರೆ ಮಿನಿಮಮ್ಮು 2 ಐಸೋಪ್ರೀನ್ ಯೂನಿಟ್ ಇರುತ್ತೆ. ಎಕ್ಸಾಂಪಲ್ಲು ಲೆಮೊನೈನ್ ಅಂತ ಹೇಳ್ತೀವಿ. ಇಟ್ಸ್ ಎ ಲಿಕ್ವಿಡ್ ವಿತ್ ಅ ಲೆಮನ್ ಲೈಕ್ ಓಡರ್ ಫೌಂಡ್ ಇನ್ ಸ್ಕಿನ್ಸ್ ಆಫ್ ಸಿಟ್ರಸ್ ಫ್ರೂಟ್ಸ್, ಆರೆಂಜ್, ಲೆಮನ್ ಗ್ರಾಸ್, ಪೆಪರ್ಮೆಂಟ್ ಆಯಿಲ್, ಇದರಲ್ಲೆಲ್ಲ ನಿಮಗೆ ಇರ್ತಾ ಹೋಗುತ್ತೆ ಲೆಮೊನೈನ್. ಹಾಗಾಗಿ ನಿಮ್ಗೆ ಏನಾಗುತ್ತೆ ಅಂದರೆ ಕಿತ್ಳೆಹಣ್ಣಿನ ಸಿಪ್ಪೆ ಇರ್ಬೋದು, ನಿಂಬೆಹಣ್ಣಿನ ಸಿಪ್ಪೆ ಇರ್ಬೋದು, ಇಟ್ ಹ್ಯಾಸ್ ಲಾಟ್ ಆಫ್ ಮೆಡಿಸಿನಲ್ ವ್ಯಾಲ್ಯೂಸ್ ಅಂತ ಹೇಳ್ತಾರೆ. ಸ್ಕಿನ್ಗೆ ಹಚ್ಕೊಳ್ಳಿ ಅಂತ ಹೇಳ್ತಾರೆ. ದೋಸ್ ಆಯಿಲ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಆ ಆಯಿಲ್ಸ್ ನಿಮ್ಗೆ ನೋಡಿರ್ಬೋದು, ನಾವು ಸಣ್ಣವರೆಲ್ಲ ಇದ್ದಾಗ ಏನು ಮಾಡ್ತಿದ್ವಿ ಅಂದರೆ ಸಿಟ್ರಸ್ ಫ್ರೂಟ್ಸ್, ಮೂಸಂಬಿ ಆಗಿರ್ಬೋದು, ಇಲ್ಲ ಅಂತಂದರೆ ಕಿತ್ಳೆಹಣ್ಣು ಆಗಿರ್ಬೋದು, ಯೂಶ್ವಲಿ ಅವು ಏನಾಗ್ತವೆ, ಬೇಸಿಗೆನಲ್ಲಿ ಬರ್ತಿರ್ತವೆ. ಎಲ್ಲ ತಿಂದಮೇಲೆ ಆ ಸಿಪ್ಪೆನಲ್ಲಿ ಇರುವಂಥದ್ದನ್ನ ಆಯಿಲ್ನ ನಾವು ಸ್ಕ್ವೀಸ್ ಮಾಡ್ತಿದ್ವಿ, ಆಯಿಲ್ನ ನಾವು ಸ್ಕಿನ್ಗೆ ಹಚ್ಕೊಳ್ತಾ ಇದ್ವಿ. ಸೊ ಅದು ಆಯಿಲ್ ಇರುತ್ತೆ. ಸೊ ಅಲ್ಲಿರುವಂಥ ಆಯಿಲ್ ಯಾವುದು ಅಂದರೆ ಲೆಮೊನೈನ್ ಇರುತ್ತೆ. ಇದು ತಂದೆ ಆದಂಥ ಆಲ್ ಟರ್ಪಿನ್ಸ್ಗೆ ಏನಾಗುತ್ತೆ, ದೇ ಗೋಯಿಂಗ್ ಟು ಹ್ಯಾವ್ ದೇರ್ ಓನ್ ಕ್ಯಾರೆಕ್ಟರಿಸ್ಟಿಕ್ ಓಡರ್, ಫ್ರಾಗ್ರೆನ್ಸ್ ಇರೋದಕ್ಕೋಸ್ಕರ ಅದನ್ನು ಫ್ಲೇವರಿಂಗ್ ಆಫ್ ದಿ ಫುಡ್ಡು, ಬ್ರಿವರೇಜಸ್ಸು ಅದರಲ್ಲಿ ಯೂಸ್ ಮಾಡ್ತಾರೆ. ಆ್ಯಸ್ ಎ ಪರ್ಫ್ಯೂಮ್ಸಲ್ಲಿ ಯೂಸ್ ಮಾಡ್ತಾರೆ. ಸಿಂಥೆಟಿಕ್ ರೆಸಿನ್, ಹೈ ಪ್ರೆಷರ್ ಲೂಬ್ರಿಕೇಟಿಂಗ್ ಆಯಿಲ್ ಅಡಿಟಿವ್ಸ್ ಆಗಿ ಇದನ್ನೆಲ್ಲ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಯಾವುದನ್ನ, ಲೆಮೊನೈನ್. ಇದನ್ನು 2 ಮಾರ್ಕ್ಸ್ಗೆ ಕೇಳ್ತಾರೆ. ರೈಟ್ ದಿ ಸ್ಟ್ರಕ್ಚರ್ ಆ್ಯಂಡ್ ಗಿವ್ ದಿ ಯೂಸ್ ಅಂತ, ಹಂಗಾಗಿ ನಿಮಗೆ ಗೊತ್ತಿರ್ಬೋದು. 2ನೇ ಎಕ್ಸಾಂಪಲ್ ತೊಗೊಂಡ್ರೆ ಮೆಂಥಾಲ್ ಅಂತ ಹೇಳ್ಬೋದು. ಇದು ಮಾನೋಸೈಕ್ಲಿಕ್, ಒಂದೇ ಒಂದು ಸೈಕ್ಲಿಕ್ ರಿಂಗ್ ಇದೆ. ಮಾನೋಟರ್ಪಿನಾಯ್ಡ್ ಮೇಡಪ್ ಆಫ್ 2 ಐಸೋಪ್ರೀನ್ ಯೂನಿಟ್, ಹಾಗಾಗಿ ಮಾನೋಸೈಕ್ಲಿಕ್ ಮಾನೋಟರ್ಪಿನಾಯ್ಡ್ ಅಂತ ಹೇಳ್ತೀವಿ. ಟರ್ಪಂಟ್ ಆಯಿನಲ್ಲಿರುತ್ತೆ. ಸ್ಟ್ರಾಂಗ್ ಪೆಪರ್ಮೆಂಟ್ ಓಡರ್, ಕೂಲಿಂಗ್ ಟೇಸ್ಟ್ ಇರುತ್ತೆ. ಮೆಂಥಾಲ್ ಅಂತಂದರೆ ಪುದೀನಾದಲ್ಲಿರುವಂಥದ್ದು. ಸೊ ಹಾಗಾಗಿ ನಿಮಗೆ ಟೂತ್ಪೇಸ್ಟ್ಗಳಲ್ಲಿ ಇರ್ಬೋದು, ಅಡ್ವರ್ಟೈಸ್ಮೆಂಟಲ್ಲಿ ಕೇಳಿರ್ಬೋದು ನೀವು, ಫ್ರೆಶ್ ಆಗುತ್ತೆ ಅಂತ ಹೇಳ್ತಾರೆ. ಅದರಲ್ಲಿ ಮೆಂಥಾಲ್ ಇರುತ್ತೆ. ಪರ್ಫ್ಯೂಮ್ಸಲ್ಲಿ ಯೂಸ್ ಮಾಡ್ತೀವಿ, ಫ್ಲೇವರಿಂಗ್ ಏಜೆಂಟಲ್ಲಿ ಯೂಸ್ ಮಾಡ್ತಾರೆ, ಟೂತ್ಪೇಸ್ಟಲ್ಲಿ, ಶೇವಿಂಗ್ ಕ್ರೀಮ್ಸಲ್ಲಿ, ಇದರಲ್ಲೆಲ್ಲನೂ ಯೂಸ್ ಮಾಡ್ತಾರೆ. ಆ್ಯಂಟಿಸೆಪ್ಟಿಕ್ ಆಗಿ ಯೂಸ್ ಮಾಡ್ತಾರೆ. ಇನೇಲರ್ಸ್ ನೀವು ಕೇಳಿರ್ಬೋದು, ವಿಕ್ಸ್ ಇನೇಲರ್ಸ್ ಎಲ್ಲ ಇದೆ, ಅದರಲ್ಲೆಲ್ಲ ಏನಾಗುತ್ತೆ ಅಂದರೆ ಮೆಂಥಾಲ್ ಜಾಸ್ತಿ ಇರುತ್ತೆ. ಸೊ ನಿಮ್ಮ ಮೂಗೆಲ್ಲ ಕಟ್ಕೊಂಡಿದ್ದಾಗ ವಿಕ್ಸ್ದು ವೇಪರ್ನ ತೊಗೊಳ್ಳಿ ಅಂತಾರೆ, ಇನೇಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಅದರಲ್ಲೆಲ್ಲನೂ ಇದು ಇರ್ತಾ ಹೋಗುತ್ತೆ. ಹಾಗೆ ಸೆಂಟೆಡ್ ಕ್ಯಾಂಡಲ್ಸ್ ಅಂತ ಏನು ಹೇಳ್ತೀವಲ್ಲ, ಅಲ್ಲೂ ನಾವು ಮೆಂಥಾಲ್ ಹಾಕ್ತೀವಿ. ಆಮೇಲೆ ಸಿಗರೇಟ್ಸ್ಗಳಿಗೆ ಹಾಕ್ತಾರೆ, ಚೂಯಿಂಗ್ ಗಮ್ಸ್ಗಳಲ್ಲಿ ಇರುತ್ತೆ. ಸೊ ಇದರಲ್ಲಿ ಎಲ್ಲ ಇರುವಂಥದ್ದು ಮೆಂಥಾಲ್. ಅದು ಕುಡಿದ್ರೆ, ಅದು ತಿಂದರೆ ಏನಾಗುತ್ತೆ ಅಂತಂದರೆ ಕೂಲಿಂಗ್ ಎಫೆಕ್ಟು. ನಿಮಗೆ ಕೆಲವೊಂದು ಪೆಪರ್ಮೆಂಟ್ ತಿಂದರೆ ಏನಾಗುತ್ತೆ, ಕೂಲ್ ಆದಂಗೆ ಆಗುತ್ತೆ. ಸೊ ಅದರಲ್ಲೆಲ್ಲ ಮೇಯ್ನಾಗಿ ಇರುವಂಥದ್ದು ಅಂದರೆ ಮೆಂಥಾಲ್ ಇರುತ್ತೆ. ಅದೇ ಥರ ಇನ್ನೊಂದು ಆಲ್ಫಾ ಟರ್ಪಿನಾಯ್ಲ್ ಅಂತ ಹೇಳ್ತೀವಿ, ಮಾನೋಸೈಕ್ಲಿಕ್ ಮಾನೋಟರ್ಪಿನಾಯ್ಡ್. ಅಗೇನ್ ಇಟ್ಸ್ ಆಲ್ಸೋ ಮೇಡಪ್ ಆಫ್ 2 ಐಸೋಪ್ರೀನ್ ಯೂನಿಟ್ ಇರುತ್ತೆ, ಹಾಗಾಗಿ ಮಾನೋಟರ್ಪಿನಾಯ್ಡ್ ಅಂತೀವಿ. ಒಂದೇ ಒಂದು ಸೈಕ್ಲಿಕ್ ರಿಂಗ್ ಇದೆ, ಹಾಗಾಗಿ ಮಾನೋಸೈಕ್ಲಿಕ್ ಅಂತ ಹೇಳ್ತೀವಿ. ಇದು ಕಾರ್ಡಿಮಮ್ ಆಯಿಲ್. ಕಾರ್ಡಿಮಮ್ ಅಂದರೆ ಏಲಕ್ಕಿನಲ್ಲಿ ಇರುವಂಥ ಆಯಿಲು, ಪ್ಲೆಸೆಂಟ್ ಓಡರ್ ಇರುತ್ತೆ. ಪರ್ಫ್ಯೂಮ್ಸಲ್ಲಿ, ಕಾಸ್ಮೆಟಿಕ್ಸಲ್ಲಿ ಯೂಸ್ ಮಾಡ್ತಾರೆ, ಫ್ಲೇವರಿಂಗ್ ಏಜೆಂಟಾಗಿ ಯೂಸ್ ಮಾಡ್ತಾರೆ, ಆ್ಯಂಟಿ ಕ್ಯಾನ್ಸರ್ ಏಜೆಂಟಾಗಿ ಯೂಸ್ ಮಾಡ್ತಾರೆ. ಸೊ ಇದು ನಿಮಗೆ ಯೂಸಸ್ಸು ಮತ್ತು ಸ್ಟ್ರಕ್ಚರ್ ಹೇಗಿದೆ ಅಂತ ನಿಮಗೆ ಬರೆದು ಅದನ್ನು ನೀವು ಪ್ರೆಸ್ ಮಾಡ್ಕೋಬೇಕಾಗತ್ತೆ. ಅದೇ ಥರ ಇನ್ನೊಂದಿದೆ, ಸಿಟ್ರಾಲ್ ಅಂತ ಹೇಳ್ತೀವಿ, ಅಸೈಕ್ಲಿಕ್. ಇದು ಸೈಕ್ಲಿಕ್ ಇಲ್ಲ, ಓಪನ್ ಚೈನ್ ಇದೆ.
ಎರಡು ಐಸೋಪ್ರೀನಿಯಟಲ್ಲಿ ಕಂಬೈನ್ ಆಗಿದೆ, ಹಾಗಾಗಿ ಅಸೈಕ್ಲಿಕ್ ಮಾನೋಟರ್ಪಿನಾಯ್ಡ್ ಅಂತ ಹೇಳ್ತೀವಿ. ಲೆಮನ್ ಆಯಿಲ್ ಗ್ರಾಸಲ್ಲಿ ಇರುತ್ತೆ, ಅದನ್ನು ನಾವು ಫ್ರಾಕ್ಷನಲ್ ಡಿಸ್ಟಿಲೇಷನ್ ಮಾಡಿದಾಗ ಇದು ಬರ್ತಾ ಹೋಗುತ್ತೆ. ಪೇಲ್ ಎಲ್ಲೋ ಲಿಕ್ವಿಡ್ ದ ಸ್ಮೆಲ್ ಆಫ್ ಲೆಮನ್ಸ್. ಸಿನ್ಸ್ ಸ್ಮೆಲ್ ಚೆನ್ನಾಗಿರೋದಕ್ಕೋಸ್ಕರ ಪರ್ಫ್ಯೂಮರಿನಲ್ಲಿ ಯೂಸ್ ಮಾಡ್ತಾರೆ, ಫ್ಲೇವರ್ ಫಾರ್ಟಿಫೈಯಿಂಗ್ ಲೆಮನ್ ಆಯಿಲಲ್ಲಿ ಯೂಸ್ ಮಾಡ್ತಾರೆ, ಮೈಕ್ರೋಬಿಯಲ್ ಕ್ವಾಲಿಟೀಸ್ ಇದೆ. ಇನ್ ದಿ ಸಿಂಥಸಿಸ್ ಆಫ್ ವಿಟಮಿನ್ ಏನು ಯೂಸ್ ಮಾಡ್ತಾರೆ, ಮಾಸ್ ಸ್ಮೆಲ್ ಆಫ್ ದಿ ಸ್ಮೋಕ್. ಸಿಗರೇಟ್ ಎಲ್ಲ ಸೇದ್ಮೇಲೆ ಅದು ವಾಸನೆ ಬರದೇ ಇರಲಿ ಅಂತ ನಾವೇನು ಮಾಡ್ತಾರೆ, ಚಾಕ್ಲೇಟ್ಸ್ ಏನೋ ಹಾಕ್ಕೊಳ್ತಾರೆ, ಮೆಂತಾಲ್ ಇರುವಂಥ ಚಾಕ್ಲೇಟ್ಸ್ ಹಾಕ್ಕೊಳ್ತಾರೆ, ಸಿಟ್ರಾಲ್ ಇರುವಂಥ ಚಾಕ್ಲೇಟ್ಸ್ನ ಯೂಸ್ ಮಾಡ್ತೀರಿ. ಅದನ್ನು ಮಾಸ್ಕ್ ಮಾಡೋದಕ್ಕೆ, ಆ ಸ್ಮೆಲ್ನ ಅವಾಯ್ಡ್ ಮಾಡೋದಕ್ಕೆ ಸಿಟ್ರಾಲ್ ಇರುವಂಥದ್ದನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಅದೇ ರೀತಿ ಅನದರ್ ಒನ್ ಇಸ್ ದಟ್ ಈಸ್ ಕಾಲ್ಡ್ ಆಸ್ ಕ್ಯಾಂಫರ್ ಬೈಸೈಕ್ಲಿಕ್ ಮಾನೋಟರ್ಪಿನಾಯ್ಡ್ ಅಂತ ಹೇಳ್ತೀವಿ. ಎರಡು ಸೈಕ್ಲಿಕ್ ರಿಂಗ್ ಇದೆ, ಮೇಡಪ್ ಆಫ್ 4 ಕಾರ್ಬನ್ ಆಟಮ್. ಸೊ ಅಂದರೆ ಮೇಡಪ್ ಆಫ್ 2 ಐಸೋಪ್ರೀನ್ ಯೂನಿಟ್, ಹಾಗೆ ಮಾನೋಟರ್ಪಿನಾಯ್ಡ್ ಅಂತ ಹೇಳ್ತೀವಿ. ಕಲರ್ಲೆಸ್ ಕ್ರಿಸ್ಟಲೈನ್ ಸಾಲಿಡ್ ಸಬ್ಲಿಮೇಟ್ಸ್ ಆನ್ ಹೀಟಿಂಗ್. ಇಟ್ ಇಸ್ ಒಬ್ಟೈನ್ ಫ್ರಮ್ ಕ್ಯಾಂಫರ್ ಟೀ. ನೀವು ಏನು ಕ್ಯಾಂಫರ್ ನಿಮ್ಮ ಮನೆಗಳಲ್ಲಿ ಯೂಸ್ ಮಾಡ್ತಿರಲ್ಲ, ಕರ್ಪೂರ ಅಂತ, ಅದೆಲ್ಲನೂ ನಾವು ಆರ್ಟಿಫಿಷಿಯಲ್ ಆಗಿರುವಂಥದ್ದು, ಅದೆಲ್ಲ ಹೈಡ್ರೋಕಾರ್ಬನ್ಸು ನಿಮಗೆ ಆರ್ಟಿಫಿಷಿಯಲ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದು. ಆ್ಯಕ್ಚುಲಿ ರಿಯಲ್ ಕ್ಯಾಂಫರ್ ಏನಿದೆಯಲ್ಲ ಅದು ಏನಾಗುತ್ತೆ ಅಂದರೆ ಇಟ್ ಈಸ್ ನಾಟ್ ಆರೋಮ್ಯಾಟಿಕ್ ಇನ್ ನೇಚರ್, ಇಟ್ ಈಸ್ ಆಲಿಸೈಕ್ಲಿಕ್ ಇನ್ ನೇಚರ್. ಹಾಗಾಗಿ ಡಬಲ್ ಬಾಂಡ್ಸ್ ಇರೋದಿಲ್ಲ, ಹಾಗಾಗಿ ಡಸಂಟ್ ಬರ್ನ್ಸ್ ವಿತ್ ಸೂಟಿ ಫ್ಲೇಮ್. ನಿಮಗೆ ಗೊತ್ತು, ನೀವು ಇದನ್ನು ಟೆಸ್ಟ್ ಮಾಡಿದಾಗ, ಇಗ್ನಿಷನ್ ಟೆಸ್ಟ್ ಮಾಡಿದಾಗ ಯಾವುದೋ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಇಫ್ ಇಟ್ ಬರ್ನ್ಸ್ ವಿತ್ ಸೂಟಿ ಫ್ಲೇಮ್ ನಾವು ಆರೋಮ್ಯಾಟಿಕ್ ಅಂತ ಹೇಳ್ತೀವಿ. ಆದರೆ ನೀವು ಚಿತ್ರದಲ್ಲಿ ನೋಡಿದ್ರೆ, ಕ್ಯಾಂಪರ್ದು ಸ್ಟ್ರಕ್ಚರ್ನ ನೋಡಿದ್ರೆ ಇಟ್ ಇಸ್ ನಾಟ್ ಆರೋಮ್ಯಾಟಿಕ್ ಇನ್ ನೇಚರ್. ಈವನ್ ದೆನ್ ನಾವು ಕರ್ಪೂರ ಅಂತ ಏನು ಯೂಸ್ ಮಾಡ್ತೀವಲ್ಲ ಅದು ಕರ್ಪೂರ ಆಗಿಲ್ಲ, ಅದೆಲ್ಲ ಕಂಪ್ಲೀಟ್ಲಿ ಆರೋಮ್ಯಾಟಿಕ್ ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದು, ಹಾಗಾಗಿ ಅದೆಲ್ಲ ಕಪ್ಪಾಗತ್ತೆ. ಸೊ ಅದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ ಮೌತ್ ರಿಪೆಲೆಂಟ್, ಬಾಯಲ್ಲಿ ವಾಸನೆ ಹೋಗಲಿ ಅಂತ ಯೂಸ್ ಮಾಡ್ತಾರೆ. ಆಮೇಲೆ ಕರ್ಪೂರ ದೇವರಿಗೆ ಹಚ್ಚಿದಾಗ ರಿಲಿಜಿಯಸ್ ಆಫರಿಂಗ್ಸಲ್ಲಿ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಅನಲ್ಜೆಸಿಕ್, ಆ್ಯಂಟಿಸೆಪ್ಟಿಕ್, ಸ್ಟಿಮ್ಯುಲೇಟಿಂಗ್ ಎಫೆಕ್ಟ್. ಪಂಚಕರ್ಪೂರ ಅಂತ ನೀವು ಕೇಳಿರ್ಬೋದು. ಕೆಲವೊಂದು ಸ್ವೀಟ್ಸ್ ಎಲ್ಲ ಮಾಡಿದಾಗ ಏನು ಮಾಡ್ತಾರೆ, ಆ ಪ್ಯೂರ್ ಫಾರ್ಮ್ ಆಫ್ ಇರುತ್ತೆ, ಅದನ್ನು ಯೂಸ್ ಮಾಡ್ತಾರೆ. ಅದಕ್ಕೆ ತನ್ನದೇ ಆದಂಥ ಸ್ಮೆಲ್ ಕೊಡುತ್ತೆ. ಅದಕ್ಕೆ ಸಮ್ ಅಮೌಂಟ್ ಆಫ್ ಫ್ಲೇವರಿಂಗ್ ಏಜೆಂಟ್ ಕೆಲವೊಂದು ಸ್ವೀಟ್ಸ್ ಮಾಡಿದಾಗ ಅದನ್ನು ಯೂಸ್ ಮಾಡ್ತಾರೆ. ಅಥವಾ ತುಂಬ ಕಾಲು ನೋವು ಏನೋ ಬಿತ್ತು ಅಂದಾಗ ಅದರದ್ದು ಆಯಿಲ್ ಕರ್ಪೂರನ ಸುಟ್ಬಿಟ್ಟು ಹಚ್ತಾರೆ, ಇಲ್ದರ ಕರ್ಪೂರ ಎಣ್ಣೆನ ಹಾಕ್ತಾರೆ. ಆ್ಯಂಟಿಸೆಪ್ಟಿಕ್ಕು, ಅನಲ್ಜೆಸಿಕ್, ಪೇಯ್ನ್ ಕಿಲ್ ಮಾಡೋದಕ್ಕೆ ಆ್ಯಂಟಿಸೆಪ್ಟಿಕ್ ಆಗಿ ಅದನ್ನು ಯೂಸ್ ಮಾಡ್ತಾ ಹೋಗ್ತಾರೆ. ಪ್ರಿಸರ್ವೇಟಿವ್ ಇನ್ ದಿ ಕಾಸ್ಮೆಟಿಕ್ಸ್ ಯೂಸ್ ಮಾಡ್ತಾರೆ. ಅಗೇನ್ ಪ್ಲಾಸ್ಟರೈಸರ್ ಫಾರ್ ಸೆಲ್ಯುಲೋಸ್ ನೈಟ್ರೇಟ್ ವಿಚ್ ಈಸ್ ಇನ್ ದಿ ಮ್ಯಾನುಫ್ಯಾಕ್ಚರ್ ಆಫ್ ಸೆಲ್ಯುಲಾಯ್ಡ್ ಆ್ಯಂಡ್ ಫೋಟೋಗ್ರಾಫಿಕ್ ಫಿಲಮ್ಸಲ್ಲಿ ಇದನ್ನು ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಆಯ್ತಲ್ಲ, ಬೀಟಾ ಕೆರೋಟೀನ್ ಅಂತ ಹೇಳ್ತೀವಿ. ಯೂಶಲಿ ಅಕ್ಕರ್ಸ್ ಇದು ಎಲ್ಲೋ ಕ್ರಿಸ್ಟಲೈನ್ ಸಾಲಿಡ್ ಆಗಿರುತ್ತೆ. ಎಲ್ಲೋ ಮತ್ತು ಆರೆಂಜ್ ಫ್ರೂಟ್ಸಲ್ಲಿ, ವೆಜಿಟೇಬಲ್ಸಲ್ಲಿ ಅವು ಸಿಗ್ತಾ ಹೋಗುತ್ತೆ. ಇಟ್ ಈಸ್ ಪ್ರೋ ವಿಟಮಿನ್ ಎ. ಅದ್ರ ಪ್ರಕಾರ ನಾವು ಇದನ್ನು ಹೇಳ್ತೀನಿ. ಅಂದರೆ ಏನು ಅಂತಂದರೆ ವಿಟಮಿನ್ ಎ ಇದನ್ನು ಏನು ಮಾಡ್ತಾರೆ, ಇದು ಬೀಟಾ ಕೆರೋಟಿನ್ ಏನಿರುತ್ತಲ್ಲ ಅದು ನಿಮಗೆ ವೆಜಿಟೇಬಲಿ ಫ್ರೂಟ್ಸಲ್ಲಿರುತ್ತೆ. ಸೊ ಅದು ನಿಮಗೆ ಎನ್ಸೈಮ್ಸ್ನ ಬ್ರೇಕ್ ಮಾಡಿದಾಗ ಬೀಟಾ ಕೆರೋಟಿನ ನಿಮ್ಗೆ ಏನಾಗುತ್ತೆ, ವೈಟಮಿನ್ ಎ ಬರ್ತಾ ಹೋಗುತ್ತೆ. ಸೊ ಈ ವೈಟಮಿನ್ ಎ ಏನಿದೆಯಲ್ಲ ಅದು ಪೊಟೆನ್ಷಿಯಲ್ ಆ್ಯಂಟಿ ಕ್ಯಾನ್ಸರ್ ಏಜೆಂಟ್ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ. ಹಾಗಾಗಿ ಬೀಟಾ ಕೆರೋಟಿನ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಅವರ್ ಡೇ ಟು ಡೇ ಲೈಫ್. ಸೊ ಎಲ್ಲೆಲ್ಲಿ ರೆಡ್ ಕಲರ್ ಇರುತ್ತಲ್ಲ ಆ ವೆಜಿಟೇಬಲ್ಸ್ಗಳಲ್ಲೆಲ್ಲ ನಿಮಗೆ ಬೀಟಾ ಕೆರೋಟಿನ್ ಇರ್ತಾ ಹೋಗುತ್ತೆ. ಫುಡ್ಡು ಮತ್ತು ಫೀಡ್ ಅಡಿಟಿವ್ ಆಗಿ ಯೂಸ್ ಮಾಡ್ತಾ ಹೋಗ್ತೀವಿ. ಕಲರಿಂಗ್ ಬಟರ್ ಅಂಡ್ ಮಾರ್ಜರೀನ್ ಅದರಲ್ಲಿ ಯೂಸ್ ಮಾಡ್ತಾರೆ. ಆರ್ಟಿಫಿಷಿಯಲ್ ಬಟರ್ ಅಂತ ಏನು ಮಾಡ್ತೀವಿ ಅದರಲ್ಲಿ ಇದನ್ನು ಆ್ಯಡ್ ಮಾಡ್ತಾ ಹೋಗ್ತಾರೆ. ಸೊ ಇಟ್ಸ್ ಎ ಸೈಕ್ಲಿಕ್ ಟೆಟ್ರಾ ಟರ್ಪಿನಾಯ್ಡ್. ಸೊ 2 ಡೈಸೈಕ್ಲಿಕ್ ಇದೆ, 2 ಸೈಕ್ಲಿಕ್ ರಿಂಗ್ ಇದೆ, 4 ಅಂದರೆ ಒಟ್ಟು ಎಷ್ಟಾಗುತ್ತೆ, 4 ಐಸೋಪ್ರೀನ್ ಯೂನಿಟ್ ಅಂದರೆ 4 ಸೆಟ್ಸ್ ಆಫ್ ಐಸೋಪ್ರೀನ್ ಯೂನಿಟ್ ಅಂತಂದರೆ ಒಟ್ಟು 8 ಐಸೋಪ್ರೀನ್ ಯೂನಿಟು ಈ ಕಾಂಪೌಂಡಲ್ಲಿ ಇರ್ತಾ ಹೋಗುತ್ತೆ. ಇದು ಕೆರೋಟಿನ್. ಆಯ್ತಲ್ಲ, ವೈಟಮಿನ್ ಎ ನಿಮ್ಗೆ ಗೊತ್ತು, ವೈಟಮಿನ್ ಎ ಕ್ಯಾರೆಟಲ್ಲಿರುತ್ತೆ ಅಥವಾ ಅದೇ ಕಲರ್ಡ್ ವೆಜಿಟೇಬಲ್ಸಲ್ಲಿ, ಫ್ರೂಟ್ಸಲ್ಲಿರುತ್ತೆ. ಇನ್ವಾಲ್ಡ್ ಇನ್ ಕೆಮಿಸ್ಟ್ರಿ ಆಫ್ ರೀಸನಲ್ಲಿ ನಾವು ಅದನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಮಾನೋಸೈಕ್ಲಿಕ್ ಡೈಟರ್ಪಿನಾಯ್ಡ್ಗೆ ನಾವೇನಂತ ಕರಿತೀವಿ, ವಿಟಮಿನ್ ಎ ಅಂತ ಹೇಳ್ತೀವಿ. ಇನ್ ಆಲ್ ಗ್ರೀನ್ ಆ್ಯಂಡ್ ಯೆಲ್ಲೋ ಆರೆಂಜ್ ಫ್ರೂಟ್ಸಲ್ಲಿ, ವೆಜಿಟೇಬಲ್ಸಲ್ಲಿ ವಿಟಮಿನ್ ಎ ಇರುತ್ತೆ. ಫೌಂಡ್ ಇನ್ ಫಿಶ್ ಆಯಿಲು, ಎಗ್ಸು, ಬಟರು, ಚೀಸಲ್ಲೆಲ್ಲ ಇರುತ್ತೆ. ಇಟ್ ಡಸ್ ನಾಟ್ ಅಕ್ಕರ್ ಇನ್ ಫ್ರೀ ಸ್ಟೇಟ್, ಯಾವಾಗ ಕಂಬೈನ್ ಸ್ಟೇಟಲ್ಲಿರುತ್ತೆ. ಇಟ್ ಅಕ್ಕರ್ಸ್ ಇನ್ ಬೀಟಾ ಕೆರೋಟಿನ್. ಇಟ್ಸ್ ಪ್ರಿಕಾಸ್ ಪ್ರೋ ವಿಟಮಿನ್ ಆಗಿ ನಾವು ಹೇಳ್ತೀವಿ. ವಿಟಮಿನ್ ಎ ಡೈರೆಕ್ಟಾಗಿ ಫ್ರೀ ಸ್ಟೇಟಲ್ಲಿ ಸಿಕ್ಕಲ್ಲ, ಅದು ಬೀಟಾ ಕೆರೋಟಿನ್ ಇರುತ್ತೆ. ಆ ಬೀಟಾ ಕೆರೋಟಿನ್ನ ಎನ್ಸೈಮ್ಸು ಆ್ಯಕ್ಷನ್ ಮಾಡಿದಾಗ ನಮಗೆ ವಿಟಮಿನ್ ಬರುತ್ತೆ, ಹಾಗಾಗಿ ವಿಟಮಿನ್ ಅಂತ ಅದನ್ನು ನಾವು ಕರಿತಾ ಹೋಗ್ತೀವಿ. ಅದೇ ಥರ ಮಾನೋಸೈಕ್ಲಿಕ್ ಸಿಸ್ ಟರ್ಪಿನಾಯ್ಡ್ ಇದೆ. 2
ಐಸೋಪ್ರೀನ್ ಯೂನಿಟ್ ಇದ್ದರೆ ಅವಾಗ ಅಂದರೆ 4 ಐಸೋಪ್ರೀನ್ ಯೂನಿಟ್ ಇದ್ದರೆ ಅವಾಗ ಅದನ್ನು ಸಿಸ್ ಟರ್ಪಿನಾಯ್ಡ್ ಅಂತ ಹೇಳ್ತೀವಿ. ಒಂದು ಸೈಕ್ಲಿಕ್ ರಿಂಗ್ ಇದೆ, ಹಾಗಾಗಿ ಮಾನೋಸೈಕ್ಲಿಕ್ ಸಿಸ್ ಟರ್ಪಿನಾಯ್ಡ್ ಅಂತ ಹೇಳ್ತೀವಿ. ಜಿಂಜಿಬರೀನು ಅಕ್ಕರ್ಸ್ ಇನ್ ದ ಲೇವೋ ರೊಟೇಟರಿ ಫಾರ್ಮ್ ಆಫ್ ದಿ ಜಿಂಜರ್ ಆಯಿಲ್. ಜಿಂಜರಲ್ಲಿ ಅಂದರೆ ಶುಂಠಿನಲ್ಲಿ ಇದು ಸಿಗುತ್ತೆ ನಮಗೆ. ಇಟ್ಸ್ ಅ ಕಲರ್ಲೆಸ್ ಲಿಕ್ವಿಡ್ ವಿತ್ ಅ ಬಾಯ್ಲಿಂಗ್ ಪಾಯಿಂಟ್ ಆಫ್ 134 ಡಿಗ್ರಿ. ಇದನ್ನೇನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಆ್ಯಂಟಿ ಆಕ್ಸಿಡೆಂಟಾಗಿ ಯೂಸ್ ಮಾಡ್ಬೋದು, ಆ್ಯಂಟಿ ಇನ್ಫ್ಲಮೇಟ್ರಿಯಾಗಿ ಯೂಸ್ ಮಾಡ್ಬೋದು, ಆ್ಯಂಟಿ ಟ್ಯೂಮರ್, ಆ್ಯಂಟಿ ಮೈಕ್ರೋಬಿಯಲ್. ಹಾಗಾಗಿ ಶುಂಠಿ ಈಗ ಪರ್ಟಿಕ್ಯುಲರ್ಲಿ ಈ ಕೊರೋನಾ ಟೈಮಲ್ಲಿ ಶುಂಠಿ ಬೆಳ್ಳಿನ ತುಂಬ ಯೂಸ್ ಮಾಡಿ ಅಂತ ಅವ್ರು ನಮ್ಗೆ ಹೇಳ್ತಾ ಇದ್ರು. ಬಿಕಾಸ್ ಇಟ್ ಗೋಯಿಂಗ್ ಟು ಫೈಟ್ ಎಗೇನ್ಸ್ಟ್ ದಿ ವೈರಸ್ ಇನ್ಫೆಕ್ಷನ್ಸ್ ಏನಿರುತ್ತಲ್ಲ ಅದನ್ನು ಪ್ರೊಟೆಕ್ಟ್ ಮಾಡೋಕ್ಕೆ. ಅದಕ್ಕೆ ಸ್ಟೊಮಕ್ ಅಲ್ಸರ್ಸ್ ಇರ್ಬೋದು. ಇಟ್ ಆ್ಯಕ್ಟ್ ಎಸ್ ಎ ನ್ಯೂಟ್ರಿಯೆಂಟ್, ಫ್ಯೂಯಲ್ ಆ್ಯಂಡ್ ಎನರ್ಜಿ ಸ್ಟೋರೇಜ್ ಆಗಿ ನಾವು ಜಿಂಜಿಬರಿನ ಯೂಸ್ ಹೋಗ್ತೀವಿ. ಸೊ ಆಲ್ ದೀಸ್ ಅಂದರೆ ಏನು, ಈ ಟರ್ಪಿನ್ಸು ಅಥವಾ ಕ್ಯಾಂಫರ್ಸ್ ಏನಿದೆಯಲ್ಲ, ಕಲೆಕ್ಟಿವ್ಲಿ ಟರ್ಪಿನಾಯ್ಡ್ಸ್ ಅಂತ ಏನು ಕರಿತೀವಲ್ಲ, ದೇ ಆರ್ ಒಬ್ಟೈನ್ಡ್ ಇನ್ ದಿ ನೇಚರ್. ಸೊ ನೇಚರ್ ನಮಗೆ ಎಲ್ಲನೂ ಕೊಡುತ್ತೆ, ಆದರೆ ನಾವು ಅದನ್ನು ಹೇಗೆ ತಗೊಳ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಸೊ ಈಗ ಈ ಅಂದರೆ ಸೀಸನಲ್ಲು ರೀಜನಲ್ಲು ಫ್ರೂಟ್ಸ್ ಇರ್ಬೋದು, ವೆಜಿಟೇಬಲ್ಸ್ ಏನಿರುತ್ತಲ್ಲ ಅದನ್ನು ನಾವು ತಗೊಳ್ತಾ ಹೋದರೆ ವಿ ಕ್ಯಾನ್ ಫೈಟ್ ನ್ಯಾಚುರಲಿ ಅಗೇನೆಸ್ಟ್ ದ ಬ್ಯಾಕ್ಟೀರಿಯಾ ಇರ್ಬೋದು, ಮೈಕ್ರೋಬ್ಸ್ ಇರ್ಬೋದು. ಅದ್ರ ಜೊತೆಗೆಲ್ಲ ನನಗೆ ಫೈಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಅದಕ್ಕೆ ಸಪೋರ್ಟ್ ಮಾಡೋದು ಯಾವುದು ಅಂದರೆ ಈ ಆಲ್ಕಲಾಯ್ಡ್ಸ್. ಸೊ ಹಾಗಾಗಿ ಆಲ್ಕಲಾಯ್ಡ್ಸ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಅವರ್ ಡೇ ಟು ಡೇ ಲೈಫ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.